ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳೇ, ತುಂಬ ದಿನ ಆಗ್ಬಿಡ್ತು M2 ಕ್ಲಾಸ್ ಸರ್, M2 ಕ್ಲಾಸ್ ಮಾಡಿ ತುಂಬ ದಿವಸ ಆಗೋಯ್ತು. ಇನ್ಮೇಲೇನು ಭಯ ಪಡೋದೇನು ಬೇಡ, ಡೈಲಿ ಒಂದೊಂದು ವಿಡಿಯೋ ಕಂಪಲ್ಸರಿ ನಿಮ್ಗೆ ಬಂದೇ ಬರುತ್ತೆ. ಏನು ತೊಂದರೆ ಇಲ್ಲ. ನನ್ನ ವಿಡಿಯೋಗಳನ್ನ ನೀವು ನೋಡಿ ಪ್ರಾಕ್ಟೀಸ್ ಮಾಡಿ, ಗ್ಯಾರಂಟಿ ಪಾಸ್ ಆಯ್ತೀರಾ. ಪಾಸ್ ಏನು ಒಳ್ಳೆ ಮಾರ್ಕ್ಸೇ ಬರುತ್ತೆ. ಇನ್ಮೇಲೆ ಡೈಲಿ ವಿಡಿಯೋಸ್ ಬರ್ತವೆ, ಡೈಲಿ ವಾಚ್ ಮಾಡಿ, ಫುಲ್ ನೋಡಿ. ಎಲ್ಲ ಏನು ಮಾಡ್ತಾರೆ ಅಂದರೆ ಬರೀ 2 ನಿಮಿಷ ನೋಡ್ತಾರೆ ವಿಡಿಯೋನ, 3 ನಿಮಿಷ ನೋಡ್ತೀರಾ. ಫುಲ್ ನೋಡಬೇಕು, ಫುಲ್ ನೋಡಿ ಪ್ರಾಕ್ಟೀಸ್ ಮಾಡಿ. ಅರ್ಥ ಆಯ್ತದೆ, ಯೂಸ್ ಆಯ್ತದೆ, ಖಂಡಿತ ಪಾಸ್ ಆಯ್ತೀರಾ. ಏನು ಹೆದರಿಕೆ ಬೇಡ, ಭಯ ಬೇಡ, ಏನು ಬೇಡ. ಆರಾಮಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಎಕ್ಸಾಮ್ ಅಂತ ಏನು ಹೆದರ್ಕೋಬಾರ್ದು. ನೋಡಿ, 3 ನಂಬರ್ದು ನಿಮಗೆ ಕ್ವಶನ್ ನಂಬರ್ 8 ಇಂದ ಕ್ವಶನ್ ನಂಬರ್ 20 ತನಕ ಮಾಡಿದೆ. ಕ್ವಶನ್ ನಂಬರ್ 8 ಇಂದ ಕ್ವಶನ್ ನಂಬರ್ 20. ಈಗ ನಿಮಗೆ ಒಂದು 3 ಲೆಕ್ಕ ಮಾಡ್ತೀನಿ ಇವತ್ತು. 5th 1, 6th ಮತ್ತು 7th 3 ಲೆಕ್ಕ ಸಾಕು. ನಾಳೆಯಿಂದ ಸ್ವಲ್ಪ ಜಾಸ್ತಿ ಪ್ರಾಬ್ಲಮ್ಸ್ ಮಾಡೋಣ. ಇವತ್ತೊಂದು ದಿವಸ ಬರೀ 3 ಪ್ರಾಬ್ಲಮ್ಸ್ ಸಾಕು, ಆಯ್ತಾ? ನೋಡಿ, ಫೈಂಡ್ ದಿ ಸ್ಲೋಪ್ ಆಫ್ ಟ್ಯಾಂಜೆಂಟ್ ಟು ದಿ ಕರ್ವ್. ನೋಡಿ, ಈ ಪ್ರಶ್ನೆ ಇದು ಇಲ್ಲ ಅಂದ್ರೆ ಇನ್ನೊಂದಿದೆ. ಇನ್ನೊಂದೇನಪ್ಪ ಅಂದ್ರೆ ಫೈಂಡ್ ದಿ ಸ್ಲೋಪ್ ಆಫ್ ನಾರ್ಮಲ್. ಫೈಂಡ್ ದಿ ಸ್ಲೋಪ್ ಆಫ್ ಟ್ಯಾಂಜೆಂಟ್ ಟು ದಿ ಕರ್ವ್ ಅಥವಾ ಫೈಂಡ್ ದಿ ಸ್ಲೋಪ್ ಆಫ್ ನಾರ್ಮಲ್ ಅಂತ ಕೊಡ್ತಾರೆ. ಟ್ಯಾಂಜೆಂಟ್ ಇಲ್ಲ ಅಂದ್ರೆ ನಾರ್ಮಲ್. ಗ್ಯಾರಂಟಿ ಪ್ರಶ್ನೆ, 3 ಮಾರ್ಕ್ಸ್ ಬರುತ್ತೆ. ನೋಡಿ, ಟ್ಯಾಂಜೆಂಟ್ ಅಂತ ಕೊಟ್ಬಿಟ್ಟು ಈ ತರ ಒಂದು ಕರ್ವ್ ಒಂದು ಈಕ್ವೇಶನ್ ಕೊಟ್ಟಿರ್ತಾರೆ. y = ಮತ್ತೆ ಈ ತರ ಒಂದು ಪಾಯಿಂಟ್ ಕೊಟ್ಟಿರ್ತಾರೆ. ನೋಡಿ, ತುಂಬಾ ಈಸಿ, ಏನೂ ಇಲ್ಲ. ಬರೀ ಡಿಫ್ರೆನ್ಶಿಯೇಟ್ ಮಾಡಿಬಿಟ್ರೆ ಬಂದ್ಬಿಡ್ತದೆ. ನಿಮಗೆ ಡಿಫ್ರೆನ್ಶಿಯೇಟ್ ಮಾಡೋದೆಲ್ಲ ಹೇಳ್ಕೊಟ್ಟಿದ್ದೀನಿ. ನೋಡಿ, ಫಸ್ಟ್ ಏನ್ ಮಾಡಿ, ಈ ಈಕ್ವೇಶನ್ ಬರ್ಕೊಳ್ಳಿ. y = 3x² + 7x + 8. ಸ್ಲೋಪ್ ಆಫ್ ಟ್ಯಾಂಜೆಂಟ್ ಕಂಡುಹಿಡಿಬೇಕಾದ್ರೆ ಇದನ್ನ ಒಂದ್ಸಲಿ ಡಿಫ್ರೆನ್ಶಿಯೇಟ್ ಮಾಡಿ. ಮಾಡಬೇಕು. dy/dx ಕಂಡುಹಿಡಿಬೇಕು. ನೋಡಿ, dy/dx ಕಂಡುಹಿಡಿಯೋದು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಸುಮಾರು ಲೆಕ್ಕಗಳು ಹೇಳ್ಕೊಟ್ಟಿದ್ದೀನಿ. ನೋಡಿ, dy/dx ಕಂಡುಹಿಡಿಬೇಕಂದ್ರೆ ಏನ್ ಮಾಡಬೇಕು? ಇಲ್ಲಿ 3 ಟರ್ಮ್ ಇದೆ ಅಲ್ವಾ? 3 ಟರ್ಮರ ಇರಲಿ, 30 ಟರ್ಮರ ಇರಲಿ, 300 ಟರ್ಮರ ಇರಲಿ, ಎಷ್ಟಾದ್ರೂ ಇರಲಿ, ಮಧ್ಯ ಪ್ಲಸ್ ಮೈನಸ್ ಇದ್ರೆ ನೀವೇನ್ ಮಾಡ್ಬೋದು? ಇದನ್ನ ಸ್ಪ್ಲಿಟ್ ಮಾಡಿ ಬರೀಬಹುದು. ಹೇಳ್ಕೊಟ್ಟಿದ್ದೀನಿ. ಇದನ್ನ ಹೆಂಗೆ ಸ್ಪ್ಲಿಟ್ ಮಾಡಿ ಬರೆಯೋದು? d/dx 3x² + d/dx 7x + d/dx 8. ನೋಡಿ, 3 ಇತ್ತು, 3ಕ್ಕೂ d/dx ಅಂತ ಬರೆದಿದ್ದೀನಿ. ನೆಕ್ಸ್ಟ್ ಏನ್ ಮಾಡಬೇಕು? ಈ ನಂಬರ್ನ ಆಚೆ ತೆಗಿಬೇಕು. ಎಕ್ಸ್ ಇಂದ ಏನಾದ್ರು ನಂಬರ್ ಇದ್ರೆ, ನೋಡಿ, ಎಕ್ಸ್ ಇಂದ ಏನಾದ್ರು ನಂಬರ್ ಇದ್ರೆ ನಂಬರ್ನ ಆಚೆ ತೆಗಿಬೇಕು. ನೋಡಿ, ಇಲ್ಲಿ 3 ಆಚೆ ತೆಗಿಯೋಣ. 3 ಆಚೆ ತಗೊಂಡ್ರೆ d/dx x². ಇಲ್ಲಿ 7 ಆಚೆ ತಗೊಳ್ಳಿ. 7 × d/dx x ಪ್ಲಸ್ ಇದು ಹಂಗೆ ಇರಲಿ, ರಿಪೀಟ್ ಮಾಡಿ, d/dx 8. ನೋಡಿ, ಈಗ ಫಸ್ಟ್ ನೋಡಿ, ಈ ತರ 3 ಟರ್ಮ್ ಇತ್ತು. 3 ಟರ್ಮ್ ಇದ್ದಾಗ 3 ಟರ್ಮ್ಗೂ d/dx ಅಂತ ಬರದೆ. ಇಲ್ಲಿ ಎಕ್ಸ್ ಇಂದ ಏನಾದ್ರು ನಂಬರ್ ಇದ್ರೆ ಆಚೆ ತಗೋಬೇಕು. ನೋಡಿ, x² ಇಂದ ನಂಬರ್ ಇದೆ 3 ಆಚೆ ತಗೊಂಡೆ. ಇಲ್ಲಿ ಎಕ್ಸ್ ಇಂದ ನಂಬರ್ ಇದೆ, ಆಚೆ ತಗೊಂಡೆ. ಪ್ಲಸ್ ಇದು ಇನ್ನೊಂದ್ಸಲಿ ಹಂಗೆ ಬರದೆ. ಯಾಕಪ್ಪ ಅಂದ್ರೆ ಇವೆಲ್ಲ d/dx ಇಲ್ಲಿ ಇನ್ನೂ ಡಿಫ್ರೆನ್ಶಿಯೇಟ್ ಮಾಡಿಲ್ಲ. ಬರೀ ನಾನು ಏನ್ ಮಾಡಿದ್ದೀನಿ? ರೀಅರೇಂಜ್ ಮಾಡಿದ್ದೀನಿ. ನೋಡಿ, ಈಗ ಡಿಫ್ರೆನ್ಶಿಯೇಟ್ ಮಾಡೋಣ. ನೋಡಿ, ಇದನ್ನ ಡಿಫ್ರೆನ್ಶಿಯೇಟ್ ಮಾಡ್ಬೇಕಂದ್ರೆ ನಿಮ್ಗೆ 2 ಫಾರ್ಮುಲಾ ಗೊತ್ತಿರಬೇಕು. ಆ 2 ಹೇಳ್ಕೊಟ್ಟಿದ್ದೀನಿ. ನೋಡಿ, ಇನ್ನೊಂದ್ಸರಿ ಹೇಳ್ಕೊಡ್ತೀನಿ. ಈಗ d/dx x⁴n ಅಂದ್ರೆ ಫಾರ್ಮುಲಾ nx⁴n−1. ಅದೇ ತರ ಇನ್ನೊಂದೇನಪ್ಪ? d/dx ಕಾನ್ಸ್ಟೆಂಟ್ ಅಂದ್ರೆ 0. ಈಗ d/dx x⁴n ಅಂದ್ರೆ nx⁴n−1. ಈಗ ನೋಡಿ, d/dx x² ಅಂತ ಆಯ್ತಲ್ವಾ? x² ಅಂದ್ರೆ 2 × x⁴2−1. 2 × x⁴2−1 ಪ್ಲಸ್ 7 d/dx x ಅಂದ್ರೆ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಮೊದಲೇ. d/dx x ಅಂದ್ರೆ ನೀವು ನೆನ್ಪಿಟ್ಕೋಬೇಕು, ಏನು? 1. d/dx x ಅಂದ್ರೆ 1. d/dx x ಅಂದ್ರೆ ಏನು? 1. ನೆನ್ಪಿಟ್ಕೊಳ್ಳಿ. ಇದಕ್ಕೇನು ಫಾರ್ಮುಲಾ ಹಾಕೋದು ಬೇಡ. d/dx x ಅಂತ ಎಲ್ಲಾದ್ರೂ ಬರಲಿ, 1 ಅಂತ ಡೈರೆಕ್ಟ್ ಬರೀಬಹುದು. ಬೇರೆ ಏನಾದ್ರು x² x³ x⁴ ಬಂದ್ರೆ ಈ ಫಾರ್ಮುಲಾ ಹಾಕ್ಬೇಕು. ನೆನ್ಪಿಟ್ಕೊಳ್ಳಿ, d/dx x ಅಂತ ಬಂದ್ರೆ ಯಾವುದೇ ಫಾರ್ಮುಲಾ ಹಾಕೋದು ಬೇಡ, ಡೈರೆಕ್ಟ್ ಆಗಿ 1 ಅಂತ ಬರೀರಿ.
ಪ್ಲಸ್ ನೋಡಿ ಡಿ ಬೈ ಡಿ ಎಕ್ಸ್ 8 ಅಂದ್ರೆ ಏನು? 8 ಇಸ್ ಎ ಕಾನ್ಸ್ಟೆಂಟ್. ಕಾನ್ಸ್ಟೆಂಟ್ ಅಂದ್ರೆ ನಂಬರ್ಗಳು 1 2 3 4 5 6 ಅಥವಾ ABCD ಎಕ್ಸ್ ವೈ ಬಿಟ್ಬಿಟ್ರೆ ಇದೆಲ್ಲ ಕಾನ್ಸ್ಟೆಂಟ್ ಆಲ್ಫಾಬೆಟ್ಸ್ ಅಲ್ಲಿ. ನಂಬರ್ಸ್ ಯಾವ್ದಾದ್ರು ನಂಬರ್ ಬರಲಿ ಕಾನ್ಸ್ಟೆಂಟ್. ಈಗ ಡಿ ಬೈ ಡಿ ಎಕ್ಸ್ ಆಫ್ ಕಾನ್ಸ್ಟೆಂಟ್ ಅಂದ್ರೆ ಏನು? 0. ಡಿ ಬೈ ಡಿ ಎಕ್ಸ್ ಆಫ್ 8 ಅಂದ್ರೆ 0 ಬರುತ್ತೆ. ನೋಡಿ ಇದೇನಾಯ್ತದೆ? 6x ಪ್ಲಸ್ 7 ಇದು ಡಿ ವೈ ಬೈ ಡಿ ಎಕ್ಸ್ ಅಲ್ವಾ. ಈಗ ನಿಮ್ಗೆ ಅವ್ರು ಕೇಳಿರೋದೇನು? ಸ್ಲೋಪ್ ಆಫ್ ಟ್ಯಾಂಜೆಂಟ್ ಅಂತ ಕೇಳಿದ್ದಾರೆ. ಡಿ ವೈ ಬೈ ಡಿ ಎಕ್ಸ್ ಕಂಡಿಡಿದೆ. ನೋಡಿ ಇದನ್ನೇ ಸ್ಲೋಪ್ ಆಫ್ ಟ್ಯಾಂಜೆಂಟ್ ಅಂತ ಕರೆಯೋದು. ಈಗ ನೋಡಿ ಸ್ಲೋಪ್ ಆಫ್ ಟ್ಯಾಂಜೆಂಟ್ ಇಸ್ ಈಕ್ವಲ್ ಟು ಡಿ ವೈ ಬೈ ಡಿ ಎಕ್ಸ್ ಅಟ್ ಅಂದ್ರೆ ಈ ಪಾಯಿಂಟ್ ಕೊಟ್ಟಿರ್ತಾರೆ ನೋಡಿ, ಪಾಯಿಂಟ್ ಬರ್ಕೋಬೇಕು. ಅಟ್ ಏನು? 1, 2. ನೋಡಿ ಹಂಗಂದ್ರೆ ಅರ್ಥ ಏನಪ್ಪಾ ಅಂದ್ರೆ ಫಸ್ಟ್ ನಾವು ಡಿ ವೈ ಬೈ ಡಿ ಎಕ್ಸ್ ಕಂಡಿಡ್ಕೋಬೇಕು. ಆಯ್ತಾ? ಡಿ ವೈ ಬೈ ಡಿ ಎಕ್ಸ್ ನೋಡಿ ಇಲ್ಲಿ ಕಂಡಿಡಿದಿದ್ದೀನಿ. ಇದು ಕಂಡಿಡ್ದಾದ್ಮೇಲೆ ಆಯ್ತಾ, ಕಂಡಿಡ್ದಾದ್ಮೇಲೆ ಈ ಎಕ್ಸ್ ಮತ್ತೆ ವೈ ಇರೋ ಜಾಗದಲ್ಲಿ ವೈ ಇಲ್ಲ, ಇಲ್ಲಿ ಇದ್ರೆ ಹಾಕ್ಬೇಕು. ಇಲ್ಲ ಅಂತಂದ್ರೆ ಎಕ್ಸ್ಗೆ ಹಾಕೋಬೇಕಷ್ಟೇ. ನೋಡಿ 6x ಪ್ಲಸ್ 7 ಬರ್ತಲ್ವಾ, ಇಲ್ಲಿ ಎಕ್ಸ್ ಇರೋ ಜಾಗಕ್ಕೆ 1 ಹಾಕ್ಬೇಕು, ವೈ ಇರೋ ಜಾಗಕ್ಕೆ 2 ಹಾಕ್ಬೇಕು. ಎಕ್ಸ್ ಇರೋ ಜಾಗಕ್ಕೆ 1 ಹಾಕ್ಬೇಕು, ವೈ ಇರೋ ಜಾಗಕ್ಕೆ 2 ಹಾಕ್ಬೇಕು. ನೋಡಿ 6 × 1 + 7 6 + 7 ಬರುತ್ತೆ. 6 + 7 ಅಂದ್ರೆ 13. 6 + 7 ಅಂತಂದ್ರೆ ನೋಡಿ 13. ಈಗ ಸ್ಲೋಪ್ ಆಫ್ ಟ್ಯಾಂಜೆಂಟ್ ಇಸ್ ಈಕ್ವಲ್ ಟು ಎಷ್ಟು? 13. ನೋಡಿ ಸ್ಲೋಪ್ ಆಫ್ ಟ್ಯಾಂಜೆಂಟ್ಗೆ ಎಂ ಅಂತ ಕರೀತಾರೆ. ಎಂ ಸಿಂಬಲ್ ಎಂ, ಸ್ಮಾಲ್ ಎಂ ಅಂತ ಬರೆದ್ರೆ ಅದು ಸ್ಲೋಪ್ ಆಫ್ ಟ್ಯಾಂಜೆಂಟ್. ನೋಡಿ ಸ್ಲೋಪ್ ಆಫ್ ಟ್ಯಾಂಜೆಂಟ್ ಕಂಡುಹಿಡಿಯಬೇಕು ಅಂತಂದ್ರೆ ಒಂದು ಈಕ್ವೇಶನ್ ಈ ತರ ಕೊಟ್ಟಿರ್ತಾರೆ. ಆ ಈಕ್ವೇಶನ್ ಅನ್ನ ಡಿಫ್ರೆನ್ಶಿಯೇಟ್ ಮಾಡಬೇಕು. ಡಿಫ್ರೆನ್ಶಿಯೇಟ್ ಮಾಡ್ಬೇಕಂದ್ರೆ ಡಿ ವೈ ಬೈ ಡಿ ಎಕ್ಸ್ ಕಂಡುಹಿಡಿಯಬೇಕು. ಡಿ ವೈ ಬೈ ಡಿ ಎಕ್ಸ್ ಕಂಡುಹಿಡ್ಬಿಟ್ಟು ಇಲ್ಲಿ ಪಾಯಿಂಟ್ ಕೊಟ್ಟಿರ್ತಾರೆ, ಆ ಪಾಯಿಂಟ್ ಸಬ್ಸ್ಟಿಟ್ಯೂಟ್ ಮಾಡೋದು. ಎಕ್ಸ್ ಜಾಗಕ್ಕೆ 1 ಹಾಕಬೇಕು, ವೈ ಜಾಗಕ್ಕೆ 2. ವೈ ಇದ್ರೆ ಹಾಕೊಳ್ಳಿ, ಇಲ್ಲ ಅಂದ್ರೆ ಎಕ್ಸ್ಗೆ ಹಾಕೊಳ್ಳೋದು. ಎಕ್ಸ್ ಅಂತೂ ಇದ್ದೇ ಇರ್ತದೆ, ವೈನು ಒಂದೊಂದ್ಸಲಿ ಬರುತ್ತೆ, ಅಪರೂಪ ವೈ ಬರೋದು, ಜಾಸ್ತಿ ಬರೀ ಎಕ್ಸ್ ಇರ್ತದೆ. ಸರಿನಾ? ನೋಡಿ ಇದು ಸ್ಲೋಪ್ ಆಫ್ ಟ್ಯಾಂಜೆಂಟ್ ಕಂಡುಹಿಡಿಬೇಕಂದ್ರೆ ಈ ಪ್ರೊಸೀಜರ್ ಯೂಸ್ ಮಾಡಬೇಕು. ಎಲ್ಲರಿಗೂ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಏನಿಲ್ಲ, ಸುಮ್ಮನೆ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇಲ್ಲಿ ಚೇಂಜ್ ಏನಾಯ್ತಿದೆ ಅಂದ್ರೆ ನಂಬರ್ಗಳು ಚೇಂಜ್ ಆಯ್ತು ಅಷ್ಟೇ. ಇಲ್ಲಿ ಪ್ರಾಬ್ಲಮ್ ಬೇರೆ ಕೊಟ್ರೆ ಇಲ್ಲಿ 3x² + 7x + 8 ಐತಲ್ಲ, ಅಲ್ಲಿ ಬೇರೆ ಕೊಡ್ಬೋದು. 5x + 3 ಏನೋ ಒಂದು ಈಕ್ವೇಶನ್, ಒಟ್ಟಿನಲ್ಲಿ ಈಕ್ವೇಶನ್ ಬಂದಿರ್ತದೆ. ಆಮೇಲೆ ಈ ಪಾಯಿಂಟ್ಗಳು ಚೇಂಜ್ ಮಾಡ್ತಾರೆ ಅಷ್ಟೇ, ಇನ್ನೇನು ಇಲ್ಲ. ನೀವೇನ್ ಮಾಡಬೇಕು? ಸ್ಲೋಪ್ ಆಫ್ ಟ್ಯಾಂಜೆಂಟ್ ಅಂತ ಬಂದ್ರೆ ಇದನ್ನ ಒಂದ್ಸರಿ ಡಿಫ್ರೆನ್ಶಿಯೇಟ್ ಮಾಡ್ಬಿಟ್ಟು ಇದನ್ನ ಹಾಕೊಳ್ಳಿ ಅಷ್ಟೇ. ನೆಕ್ಸ್ಟ್ ನೋಡಿ 6th ಕ್ವಶನ್. ಫೈಂಡ್ ದಿ ಸ್ಲೋಪ್ ಆಫ್ normal to the curve. Find the slope of normal to the curve. Y is equal to 8x² - 3x + 5 at 5, 2 ಅಂತ ಇದೆ. ನೋಡಿ ಫೈಂಡ್ ದಿ ಸ್ಲೋಪ್ ಆಫ್ ನಾರ್ಮಲ್, ಫೈಂಡ್ ದಿ ಸ್ಲೋಪ್ ಆಫ್ ಟ್ಯಾಂಜೆಂಟ್. ಯಾವ್ದಾರ ಒಂದು ಕೊಡ್ತಾರೆ, ಸರಿನಾ? ಸ್ಲೋಪ್ ಆಫ್ ಟ್ಯಾಂಜೆಂಟ್ ಆರ ಕೊಡ್ಬೋದು, ಸ್ಲೋಪ್ ಆಫ್ ನಾರ್ಮಲ್ ಆರ ಕೊಡ್ಬೋದು. ನೋಡಿ ಸ್ಲೋಪ್ ಆಫ್ ಟ್ಯಾಂಜೆಂಟ್ ಆರ ಕೊಡ್ಲಿ, ಸ್ಲೋಪ್ ಆಫ್ ನಾರ್ಮಲ್ ಆರ ಕೊಡ್ಲಿ, ಫಸ್ಟ್ ಅದನ್ನ ಡಿಫರೆನ್ಶಿಯೇಟ್ ಮಾಡಬೇಕು. ನೆನ್ಪಿಟ್ಕೊಳ್ಳಿ, ಸ್ಲೋಪ್ ಆಫ್ ಟ್ಯಾಂಜೆಂಟ್ ಆರ ಕೊಡ್ಲಿ, ಸ್ಲೋಪ್ ಆಫ್ ನಾರ್ಮಲ್ ಆರ ಕೊಡ್ಲಿ, ಫಸ್ಟ್ ಏನ್ ಮಾಡಬೇಕು? ಏನ್ ಕೊಟ್ಟಿರ್ತಾರೆ ಈಕ್ವೇಶನ್ ಅನ್ನ ಡಿಫರೆನ್ಶಿಯೇಟ್ ಮಾಡಬೇಕು. ಅಂದ್ರೆ ಡಿ ವೈ ಬೈ ಡಿ ಎಕ್ಸ್ ಕಂಡುಹಿಡಿಯಬೇಕು. ನೋಡಿ ಈಗ y is equal to 8x² - 3x + 5. ಈಗ ಡಿ ವೈ ಬೈ ಡಿ ಎಕ್ಸ್ ಕಂಡುಹಿಡಿಯೋಣ. ನೋಡಿ ಈಗ ತಾನೇ ಹೇಳ್ಕೊಟ್ಟೆ, ಡಿ ವೈ ಬೈ ಡಿ ಎಕ್ಸ್ ಕಂಡುಹಿಡಿಬೇಕಂದ್ರೆ ಏನು? ಎಲ್ಲದಕ್ಕೂ ಡಿ ಬೈ ಡಿ ಎಕ್ಸ್ ಹಾಕೋಬೇಕು. ಡಿ ಬೈ ಡಿ ಎಕ್ಸ್ 8x² - ಡಿ ಬೈ ಡಿ ಎಕ್ಸ್ 3x + ಡಿ ಬೈ ಡಿ ಎಕ್ಸ್ 5. ಈಗ ನೆಕ್ಸ್ಟ್ ಏನ್ ಮಾಡಬೇಕು? ನಂಬರ್ ಇದ್ರೆ ನಂಬರ್ ಆಚೆ ತಗೋಬೇಕು. ನೋಡಿ ನಂಬರ್ ಇದೆ, ಡಿ ಬೈ ಡಿ ಎಕ್ಸ್ x² - 3 ಡಿ ಬೈ ಡಿ ಎಕ್ಸ್ ಎಕ್ಸ್ ಪ್ಲಸ್ ಇದು ಇನ್ನೊಂದ್ಸಲಿ ಬರ್ಕೊಳ್ಳಿ. ನೋಡಿ 8 × ಡಿ ಬೈ ಡಿ ಎಕ್ಸ್ x² ಅಂದ್ರೆ 2x, ಡಿ ಬೈ ಡಿ ಎಕ್ಸ್ ಎಕ್ಸ್ ಅಂದ್ರೆ 1, ಡಿ ಬೈ ಡಿ ಎಕ್ಸ್ 5 ಅಂದ್ರೆ 0. 16x - 3 ಬರುತ್ತೆ. ನೋಡಿ 8 × 2 16, 16x - 3 ಇದು ಡಿ ವೈ ಬೈ ಡಿ ಎಕ್ಸ್. ಈಗ ಇಲ್ಲಿ ಸ್ಲೋಪ್ ಆಫ್ ನಾರ್ಮಲ್ ಅಂತ ಕೇಳಿದಾರಲ್ವಾ, ಸ್ಲೋಪ್ ಆಫ್ ನಾರ್ಮಲ್ ಕಂಡುಹಿಡಿಬೇಕಂದ್ರೆ ನೆನ್ಪಿಟ್ಕೊಳ್ಳಿ, ಫಸ್ಟ್ ಸ್ಲೋಪ್ ಆಫ್ ಟ್ಯಾಂಜೆಂಟ್ ಕಂಡುಹಿಡಿಬೇಕು, ಆಮೇಲೆ ಒಂದು ಸ್ಟೆಪ್ ಎಕ್ಸ್ಟ್ರಾ ಬರುತ್ತೆ. ಈಗ ಇದಕ್ಕೆ ಸ್ಲೋಪ್ ಆಫ್ ಟ್ಯಾಂಜೆಂಟ್ ಕಂಡುಹಿಡಿಯ, ಸ್ಲೋಪ್ ಆಫ್ ನಾರ್ಮಲ್ ಅಂತ ಕೇಳಿದ್ರು ಫಸ್ಟ್ ಸ್ಲೋಪ್ ಆಫ್ ಟ್ಯಾಂಜೆಂಟ್ ಕಂಡುಹಿಡಿಬೇಕು. ನೋಡಿ ಸ್ಲೋಪ್ ಆಫ್ ಟ್ಯಾಂಜೆಂಟ್ ಕಂಡುಹಿಡಿಬೇಕು ಅಂದ್ರೆ ಸ್ಲೋಪ್ ಆಫ್ ಟ್ಯಾಂಜೆಂಟ್ ಇಸ್ ಈಕ್ವಲ್ ಟು ಸಿಂಬಲ್ ಎಂ, ಏನು? ಡಿ ವೈ ಬೈ ಡಿ ಎಕ್ಸ್ ಅಟ್ 5, 2 ಅಲ್ವಾ.
dy by dx at 5 2. ಈಗ ಏನ್ ಮಾಡಬೇಕು, x ಜಾಗಕ್ಕೆ 5 ಹಾಕಬೇಕು, y ಜಾಗಕ್ಕೆ 2 ಹಾಕಬೇಕು. ಇಲ್ಲಿ y ಇಲ್ಲ, ಬರೀ x ಹಾಕೊಳ್ಳಿ. 16 into 5 minus 3. 16 into 5 minus 3 ಅಂದ್ರೆ 16 5s ಎಷ್ಟು 80. 80 minus 3 77. ನಿಮಗೆ ಅದು ಗೊತ್ತಾಗಿಲ್ಲ ಅಂದ್ರೆ ಕ್ಯಾಲ್ಕುಲೇಟರ್ ಮಾಡಿ ಬರುತ್ತೆ. 16 into 5 ಕ್ಯಾಲ್ಕುಲೇಟರ್ ಅಲೋ ಮಾಡ್ತಾರೆ M2 ಅವ್ರಿಗೆ. 16 into 5 ಅಂದ್ರೆ 80. 80 minus 3 ಅಂದ್ರೆ 77. ನೋಡಿ, ಇದು ಸ್ಲೋಪ್ ಆಫ್ ಟ್ಯಾಂಜೆಂಟ್ ನೆನ್ಪಿಟ್ಕೊಳ್ಳಿ. ಆದ್ರೆ ಅವ್ರು ಕೇಳಿರೋದೇನೋ ಸ್ಲೋಪ್ ಆಫ್ ನಾರ್ಮಲ್. ಸ್ಲೋಪ್ ಆಫ್ ನಾರ್ಮಲ್ ಕೇಳಿದಾಗಲೂ ಸ್ಲೋಪ್ ಆಫ್ ಟ್ಯಾಂಜೆಂಟ್ ಕಂಡುಹಿಡಿದ್ಬಿಟ್ಟು ಇನ್ನೊಂದು ಸ್ಟೆಪ್ ಎಕ್ಸ್ಟ್ರಾ ಮಾಡಬೇಕು. ನೋಡಿ, ಎಕ್ಸ್ಟ್ರಾ ಏನಪ್ಪ ಅಂದ್ರೆ ಸ್ಲೋಪ್ ಆಫ್ ನಾರ್ಮಲ್ ಮೈನಸ್ 1/m ಅಂತ. ಸ್ಲೋಪ್ ಆಫ್ ನಾರ್ಮಲ್ ಅಂದ್ರೆ ಮೈನಸ್ 1/m. ಮೈನಸ್ 1/m. ನೋಡಿ, ಮೈನಸ್ 1/m ಅಂದ್ರೆ ಎಷ್ಟಪ್ಪ? ನೋಡಿ, 77. ಮೈನಸ್ 1/77. ಸ್ಲೋಪ್ ಆಫ್ ನಾರ್ಮಲ್ ಕಂಡುಹಿಡಿಬೇಕಂದ್ರೆ ನೆನ್ಪಿಟ್ಕೊಳ್ಳಿ, ಸ್ಲೋಪ್ ಆಫ್ ಟ್ಯಾಂಜೆಂಟ್ ಕಂಡುಹಿಡ್ಬಿಡಿ. ಕಂಡುಹಿಡ್ಬಿಟ್ಟು ನೋಡಿ ಒಂದೇ ಒಂದು ಸ್ಟೆಪ್ ಎಕ್ಸ್ಟ್ರಾ ಬರುತ್ತೆ. ಏನು? ಮೈನಸ್ 1/m ಅಂದ್ರೆ ಕಂಡುಹಿಡಿದಿರ್ತೀರಲ್ಲ, m ಹಾಕೊಳ್ಳೋದಷ್ಟೇ. ನೋಡಿ, ಮೈನಸ್ 1/m ಮೈನಸ್ 1/77. m ಅಂದ್ರೆ 77 ಅಲ್ವಾ, ಅಷ್ಟೇ. ಸ್ಲೋಪ್ ಆಫ್ ನಾರ್ಮಲ್ ಅಂದ್ರೆ ನೆನ್ಪಿಟ್ಕೊಳ್ಳಿ, ಏನ್ ಮಾಡಬೇಕು, ಸ್ಲೋಪ್ ಆಫ್ ಟ್ಯಾಂಜೆಂಟ್ ಕಂಡುಹಿಡ್ಬಿಟ್ಟು ಒಂದು ಸ್ಟೆಪ್ ಎಕ್ಸ್ಟ್ರಾ ಬರುತ್ತೆ. ನೋಡಿ, ಇಂಪಾರ್ಟೆಂಟು 3 ಮಾರ್ಕ್ಸ್ಗೆ ಇವೆರಡರಲ್ಲಿ ಒಂದು ಕೊಡ್ತಾರೆ, ಗ್ಯಾರಂಟಿ ಕೊಡ್ತಾರೆ. ನಿಮಗೆ ಜಾಸ್ತಿ ಕೊಡೋದು ನಾರ್ಮಲ್ಲೇ. ನಾರ್ಮಲ್ ಆರ ಕೊಡಲಿ, ಟ್ಯಾಂಜೆಂಟ್ ಆರ ಕೊಡಲಿ, ನೋಡಿ ಈ ಪ್ರೊಸೀಜರ್ ನೆನ್ಪಿಟ್ಕೊಳ್ಳಿ. ನೋಡಿ, ಈಗ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಮಾಡೋಣ. ಕ್ವಶನ್ ನಂಬರ್ 7. ನೋಡಿ, ಇದು ಇಂಪಾರ್ಟೆಂಟು, ಗ್ಯಾರಂಟಿ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಇದು ಕಲ್ತ್ರೆ 3 ಮಾರ್ಕ್ಸ್ ಬಂದಂಗೆ. ಯಾವುದಪ್ಪ ಅಂದ್ರೆ ಈಕ್ವೇಶನ್ ಆಫ್ ಮೋಷನ್. ಈಕ್ವೇಶನ್ ಆಫ್ ಮೋಷನ್ is given by s is equal to t cube minus 3t square plus 4t. Find velocity after 2 seconds. Find velocity after 2 seconds. ನೋಡಿ, ಈ ತರ ಪ್ರಶ್ನೆ ಕೇಳ್ತಾರೆ. ಏನ್ ಪ್ರಶ್ನೆ? Equation of motion is given by s is equal to t cube minus 3t square plus 4t. Find velocity after 2 seconds. ನೋಡಿ, ಇದರಲ್ಲಿ ಪ್ರಶ್ನೆ ಹಿಂಗೆ ಇರ್ತದೆ. ಒಂದೇ ಒಂದು ಚೇಂಜ್ ಏನಾಗುತ್ತೆ ಅಂದ್ರೆ ಈಕ್ವೇಶನ್ ಚೇಂಜ್ ಆಗುತ್ತೆ ಮತ್ತೆ ಟೈಮ್ ಚೇಂಜ್ ಆಯ್ತದೆ. ಅದು ಬಿಟ್ರೆ ಇನ್ನು 100% ನೀವು ಯಾವುದೇ ಪೇಪರ್ ತಗೊಳ್ಳಿ, ಈ ಪ್ರಶ್ನೆ ಇದ್ದೇ ಇರ್ತದೆ. ಈ ತರ ಪ್ರಶ್ನೆ ಈ ಸರಿನೂ ಅಷ್ಟೇ, ಈ ತರ ಪ್ರಶ್ನೆ ಬಂದೇ ಬರುತ್ತೆ. ಏನು ಯಾವ ಪ್ರಶ್ನೆ ಕೊಟ್ಟರು ಮಾಡ್ಬೋದು. ಇಲ್ಲಿ ಈಕ್ವೇಶನ್ ಚೇಂಜ್ ಆಯ್ತದೆ ಅಷ್ಟೇ, ಟೈಮ್ ಚೇಂಜ್ ಆಯ್ತದೆ, ಈಕ್ವೇಶನ್ ಚೇಂಜ್ ಆಯ್ತದೆ. ಪ್ರೊಸೀಜರ್ ನೋಡ್ಕೊಬಿಟ್ರೆ ಆರಾಮಾಗಿ 3 ಮಾರ್ಕ್ಸ್ ತಗೋಬಹುದು. ನೋಡಿ, ಫೈಂಡ್ ದಿ ಈಕ್ವೇಶನ್ ಆಫ್ ಮೋಷನ್ ಇಸ್ ಗಿವನ್ ಬೈ ಅಂದ್ಬಿಟ್ಟು ಈ ತರ s is equal to ಅಂತ ಕೊಟ್ಟಿರ್ತಾರೆ. s is equal to ಈ ತರ t. ಫೈಂಡ್ ವೆಲಾಸಿಟಿ ಆಫ್ಟರ್ 2 seconds ಅಂತ. ನೋಡಿ, ನಿಮ್ಗೆ ಈಗ ಸಪೋಸ್ ಈಗ y is equal to ಹಿಂಗ್ ಕೊಟ್ಟಿರೋ, ಈಗ ತಾನೇ ಮಾಡಿದೆ ಅಲ್ವಾ ಈ ತರದ್ದು ಈಕ್ವೇಶನ್ ಆಫ್ ಟ್ಯಾಂಜೆಂಟ್ ಕಂಡುಹಿಡಿಯುವಾಗ ಈ ತರ ಈಕ್ವೇಶನ್ ಮಾಡಿದೆ. ಈಗ ಇಲ್ಲಿ ಇದನ್ನ ಡಿಫರೆನ್ಶಿಯೇಟ್ ಮಾಡಬೇಕು ಅಂದ್ರೆ ನಾನು ಹೆಂಗ್ ಬರ್ಕತೀನಿ ಇದನ್ನ? dy by dx ಅಲ್ವಾ. ಏನಕ್ಕೆ ನಾನು ಇಲ್ಲಿ dy by dx ಬರೀತೀನಿ ಅಂದ್ರೆ, ನೋಡಿ ಈ ಕಡೆ y ಐತೆ, ಈ ಕಡೆ x ಟರ್ಮ್ ಐತೆ. ನೋಡಿ, ಇಲ್ಲಿ y ಐತೆ, ಇಲ್ಲಿ x ಐತೆ, ಅದಕ್ಕೆ dy by dx ಅಂತ ಬರೆದಿದ್ದೀನಿ. ಈ ಕಡೆ y ಇದೆ, ಈ ಕಡೆ x ಇದೆ, ಅದಕ್ಕೆ dy by dx ಅಂತ ಬರೆದಿದ್ದೀನಿ. ಈಗ ಇಲ್ಲಿ ಹೆಂಗ್ ಬರ್ಕೋಬೇಕು ಅಂತಂದ್ರೆ, ನೋಡಿ ಈ ಕಡೆ s ಇದೆ, ಈ ಕಡೆ t ಇದೆ, ಈ ಕಡೆ s ಇದೆ, ಈ ಕಡೆ t ಇದೆ, ಅದಕ್ಕೆ ಇದನ್ನ ಏನ್ ಮಾಡ್ಬೇಕು? ds by dt ಅಂತ ಬರೀಬೇಕು. ಅರ್ಥ ಆಯ್ತಾ? ನೋಡಿ, ಇಲ್ಲಿ ಇದನ್ನ ಡಿಫರೆನ್ಶಿಯೇಟ್ ಮಾಡಿ ಅಂದಾಗ ಏನ್ ಮಾಡ್ತೀವಿ? dy by dx ಅಂತ ಬರೀತೀವಿ. ಯಾಕೆ ಬರೀತೀವಿ dy by dx? ಈ ಕಡೆ y ಐತೆ, ಈ ಕಡೆ x ಟರ್ಮ್ ಐತೆ, ಅದಕ್ಕೆ ಈ ಕಡೆ s, ಈ ಕಡೆ t ಇದ್ರೆ ಏನ್ ಬರೀಬೇಕು? ನೋಡಿ ds by dt. ಆಯ್ತಾ? ನೋಡಿ, ಇದನ್ನೇ ವೆಲಾಸಿಟಿ ಅಂತ ಕರೆಯೋದು. ದಿಸ್ ಇಸ್ ನಥಿಂಗ್ ಬಟ್ ವೆಲಾಸಿಟಿ. ds by dt ಕಂಡುಹಿಡಿತೀವಲ್ವಾ, ಇದನ್ನೇ ವೆಲಾಸಿಟಿ ಅಂತ ಕರೀತಾರೆ. ಈಗ ds by dt ಕಂಡುಹಿಡಿಬೇಕು ಅಂದ್ರೆ, ಈಗ dy by dx ಕಂಡುಹಿಡಿಬೇಕಂದ್ರೆ ನೆಕ್ಸ್ಟ್ ಏನ್ ಮಾಡ್ತಾ ಇದ್ವಿ? ಈ ತರ 3 ಟರ್ಮ್ ಇದ್ದಾಗ ಎಲ್ಲಕ್ಕೂ d by dx ಅಂತ ಬರೀತಾ ಇದ್ವಿ ಅಲ್ವಾ. ನೋಡಿ, ಈ ತರ ಬರೀತಾ ಇದ್ವಿ ತಾನೆ. ಪ್ಲಸ್ d by dx 7. 3 ಟರ್ಮ್ ಇತ್ತು, 3 ಸಲ ಬರೀತಾ ಇದ್ವಿ. ಈಗ ಇಲ್ಲೂ 3 ಟರ್ಮೇ ಇದೆ. ಇಲ್ಲಿ ಹೆಂಗ್ ಬರ್ಕೋಬೇಕು? ನೋಡಿ, ಅಲ್ಲಿ d by dx ಅಂತ ಬರೀತಿದ್ವಿ, ಇಲ್ಲಿ d by dt ಅಂತ ಬರೀಬೇಕು ಅಲ್ವಾ. ನೋಡಿ, ಈ ಕಡೆ ತಾನೆ t ಇರೋದು, d by dt. ನೋಡಿ, ಈ ಕಡೆ x ಇತ್ತು, ಅದಕ್ಕೆ d by dx.
ಇಲ್ಲಿ ಏನೈತೆ ಅದು ಡಿ ಬೈ ಡಿ ಎಕ್ಸ್, ಇಲ್ಲಿ ಏನೈತೆ ಅದು ಡಿ ಬೈ ಡಿ ಎಕ್ಸ್, ಇಲ್ಲಿ ಏನೈತೆ ಅದು. ಈಗ ಡಿ ಬೈ ಡಿ ಟಿ ಇಲ್ಲಿ ಏನೈತೆ ಅದು ಟಿ ಕ್ಯೂ ಮೈನಸ್ ಡಿ ಬೈ ಡಿ ಟಿ 3t ಸ್ಕ್ವೇರ್ ಪ್ಲಸ್ ಡಿ ಬೈ ಡಿ ಟಿ 4t. ನೋಡಿ ಈ ತರ ಮಾಡಬೇಕು. ನೋಡಿ ಈಗ ನೆಕ್ಸ್ಟ್ ಇದರಲ್ಲಿ ಏನು ನಂಬರ್ ಇಲ್ಲ ಅಲ್ವಾ, ಟಿ ಕ್ಯೂಬ್ ಇಂದ ಏನು ನಂಬರ್ ಇಲ್ಲ, ಬಟ್ ಇಲ್ಲೈತೆ ನೋಡಿ, ಇಲ್ಲೂ ಐತೆ ಇಲ್ಲೂ ಐತೆ. ಅದಕ್ಕೆ ಫಸ್ಟ್ ನಂಬರ್ ಆಚೆ ತೆಗೆದ್ಬಿಡ್ಬೇಕು. ನಂಬರ್ ಆಚೆ ತೆಗೆಯೋಣ. ಇದು ಏನೋ ನಂಬರ್ ಇಲ್ಲ ಹಂಗೆ ಬರ್ಕೋಬೇಕು. ಇದನ್ನ ಟಿ ಕ್ಯೂಬ್ ಇಂದ ಏನೋ ನಂಬರ್ ಇಲ್ವಲ್ಲ ನೋಡಿ, ಎಕ್ಸ್ ಸ್ಕ್ವೇರ್ ಇಂದ ನಂಬರ್ ಇದೆ, ನಂಬರ್ ಆಚೆ ತಗೋ ಬರ್ಕೋತೀವಲ್ವ, ಅದೇ ತರ ಇಲ್ಲೂ ಅಷ್ಟೇ 3 ಡಿ ಬೈ ಡಿ ಟಿ ಟಿ ಸ್ಕ್ವೇರ್ ಪ್ಲಸ್ 4 ಡಿ ಬೈ ಡಿ ಟಿ ಟಿ. ಈಗ ಡಿ ಬೈ ಡಿ ಟಿ ಟಿ ಕ್ಯೂಬ್ ಅಂದ್ರೆ ಎಕ್ಸ್ ಕ್ಯೂಬ್ ಇದ್ದಾಗ ಹೆಂಗ್ ಡಿಫ್ರೆನ್ಶಿಯೇಟ್ ಮಾಡ್ತೀವಿ, ಎಕ್ಸ್ ಕ್ಯೂಬ್ ಇದ್ರೆ 3 ಇಂಟು ಎಕ್ಸ್ ಟು ದಿ ಪವರ್ 3 ಮೈನಸ್ 1, ಅದೇ ತರ 3 ಇಂಟು ಟಿ ಟು ದಿ ಪವರ್ 3 ಮೈನಸ್ 1 ಮೈನಸ್ 3 ಇಂಟು ಡಿ ಬೈ ಡಿ ಟಿ ಟಿ ಸ್ಕ್ವೇರ್ ಅಂದ್ರೆ 2 ಇಂಟು ಟಿ ಟು ದಿ ಪವರ್ 2 ಮೈನಸ್ 1 ಪ್ಲಸ್ 4 ಇಂಟು ಡಿ ಬೈ ಡಿ ಟಿ ಟಿ ಅಂದ್ರೆ 1, ಡಿ ಬೈ ಡಿ ಟಿ ಟಿ ಅಂದ್ರೆ 1. ನೋಡಿ ಇದೇನಾಗುತ್ತೆ 3t ಸ್ಕ್ವೇರ್ ಮೈನಸ್ 6t ಪ್ಲಸ್ 4, 3t ಸ್ಕ್ವೇರ್ ಮೈನಸ್ 3 2 6, ಟಿ ಟು ದಿ ಪವರ್ 1 ಅಂದ್ರೆ ಟಿ ಬರುತ್ತೆ 6t ಪ್ಲಸ್ 4. ನೋಡಿ ಈಗ ನಾನು ಕಂಡುಹಿಡಿದಿರೋದು ಏನಪ್ಪಾ ಅಂತಂದ್ರೆ ಡಿ ಎಸ್ ಬೈ ಡಿ ಟಿ ಅಲ್ವಾ, ಡಿ ಎಸ್ ಬೈ ಡಿ ಟಿ ಇದನ್ನ ಏನಂತ ಕರೀತಾರೆ ವೆಲಾಸಿಟಿ. ಅವ್ರು ಕೇಳ್ತಾ ಇರೋದು ವೆಲಾಸಿಟಿನೇ, ಬಟ್ ಏನಪ್ಪಾ ಅಂತಂದ್ರೆ ಆಫ್ಟರ್ 2 ಸೆಕೆಂಡ್ಸ್ ಅಂತ ಕೇಳೋರು. ಆಫ್ಟರ್ 2 ಸೆಕೆಂಡ್ಸ್ ಅಂದ್ರೆ ನಾವೇನ್ ಮಾಡ್ಬೇಕು, ಈ ಡಿ ಎಸ್ ಬೈ ಡಿ ಟಿ ಇಕ್ವೇಶನ್ ಬಂದಿರ್ತದಲ್ಲ, ಇದಕ್ಕೆ ಟಿ ಗೆ 2 ಹಾಕಬೇಕು. ಟಿ ಗೆ 2 ಹಾಕಬೇಕು. 3 ಇಂಟು 2 ಸ್ಕ್ವೇರ್ ಮೈನಸ್ 6 ಇಂಟು 2 ಪ್ಲಸ್ 4. ನೋಡಿ 3 ಇಂಟು ಟಿ ಸ್ಕ್ವೇರ್ ಅಂದ್ರೆ 2 ಸ್ಕ್ವೇರ್ ಮೈನಸ್ 6 ಇಂಟು 2 ಪ್ಲಸ್ 4, 3 ಇಂಟು 4 ಮೈನಸ್ 6 ಇಂಟು 2 ಪ್ಲಸ್ 4, 3 ಇಂಟು 4 ಅಂದ್ರೆ 12, 6 ಇಂಟು 2 ಅಂದ್ರೆ 12 ಪ್ಲಸ್ 4 ಅಲ್ವಾ. ನೋಡಿ 3 4 12, 6 2 12 ಪ್ಲಸ್ 4. ಈಗ 12 ಮೈನಸ್ 12 ಅಂದ್ರೆ ಬೇಕಾದ್ರೆ ಕ್ಯಾನ್ಸಲ್ ಮಾಡ್ಬೋದು. 12 ಮೈನಸ್ ಪ್ಲಸ್ 12 ಮೈನಸ್ 12 ಕ್ಯಾನ್ಸಲ್, ಏನು ಉಳಿತು 4 ಯೂನಿಟ್ಸ್ ಅಂತ ಬರೀಬೇಕು. ನೋಡಿ ಈ ತರ. ಈಗ ಗೊತ್ತಾಗಿಲ್ಲ ಅಂದ್ರೆ ಏನು ಇವೆಲ್ಲ ಏನು ಮಾಡಂಗಿಲ್ಲ ನೀವು. ನೋಡಿ ಇಷ್ಟು ಮಾಡಬೇಕು. ಇಷ್ಟು ಮಾಡ್ಬಿಟ್ಟು ಏನು ಮಾಡಿ, ಕ್ಯಾಲ್ಕುಲೇಟರ್ ತಗೊಳ್ಳಿ. ಕ್ಯಾಲ್ಕುಲೇಟರಲ್ಲಿ ಇಲ್ಲಿ ಹೆಂಗೈತೆ ಅಂತ ಟೈಪ್ ಮಾಡಿಬಿಡೋದು. 3 ಬ್ರಾಕೆಟ್ 2 ಬ್ರಾಕೆಟ್ ಕ್ಲೋಸ್ ಸ್ಕ್ವೇರ್ ಮೈನಸ್ 6 ಬ್ರಾಕೆಟ್ ಓಪನ್ ಮಾಡಿ 2 ಬ್ರಾಕೆಟ್ 2 ಪ್ಲಸ್ 4 ಹೆಂಗೈತೆ ಹಂಗೆ ಟೈಪ್ ಮಾಡ್ಬಿಟ್ಟು ಈಕ್ವಲ್ಸ್ ಹೊಡೆದ್ಬಿಡಿ 4 ಬರ್ತದೆ. ಸರಿನಾ? ಇದೇನು ಮಾಡಂಗಿಲ್ಲ, ನೀವೇನು ಮಾಡೋದು ಬೇಡ. ಇದನ್ನ ಬೇಕಂದ್ರೆ ಮಾಡ್ಕೊಳ್ಳಿ, ಇಲ್ಲ ಡೈರೆಕ್ಟ್ ಆಗಿ ಇವಿಷ್ಟನ್ನೇ ಕ್ಯಾಲ್ಕುಲೇಟರಲ್ಲಿ ಇಲ್ಲಿ ಹೆಂಗೈತೆ ಹಂಗೆ ಟೈಪ್ ಮಾಡ್ಬಿಟ್ಟು ಈಕ್ವಲ್ಸ್ ಹೊಡೆದ್ರೆ ಬರುತ್ತೆ, ಆನ್ಸರ್ ಬರೆಯೋದು. ಸರಿನಾ? ನೋಡಿ ಈ ತರ ಈಕ್ವೇಶನ್ ಆಫ್ ಮೋಷನ್ ಆಫ್ ಈಕ್ವೇಶನ್ ಆಫ್ ಮೋಷನ್ ಇಸ್ ಗಿವನ್ ಬೈ ಅಂದ್ಬಿಟ್ಟು ಈ ತರ ಗ್ಯಾರಂಟಿ ಒಂದು ಪ್ರಶ್ನೆ ಇದ್ದೇ ಇರ್ತದೆ 3 ಮಾರ್ಕ್ಸ್ ಅಲ್ಲಿ. ನೋಡಿ ಈ ತರ ಮಾಡಬೇಕು, ಇದನ್ನ ಡಿಫ್ರೆನ್ಶಿಯೇಟ್ ಮಾಡಬೇಕು. ಸರಿನಾ? ನೋಡಿ ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡಿದ್ದೇನೆ. ನೋಡಿ ಇವತ್ತಿಗೆ ಈ 3 ಪ್ರಾಬ್ಲಮ್ಸ್ ಸಾಕು. ಡೈಲಿ ನಿಮಗೆ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ 100%. ನಿಮ್ದು M2 ಮುಗಿಯೋ ತನಕನೂ ಫುಲ್ಲು ಡೈಲಿ ಒಂದೊಂದು ವಿಡಿಯೋ ಇರ್ತದೆ. ಇವತ್ತು ಸುಮ್ಮನೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಅದಕ್ಕೆ ಬರೀ 3 ಪ್ರಾಬ್ಲಮ್ ಅಷ್ಟೇ ಮಾಡಿದ್ದೀನಿ. ಎಲ್ಲ ವಿಡಿಯೋನ ಹೆಚ್ಚೆಚ್ಚು ನೋಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ ಅಂತ ನಿಮಗೆ ಕೇಳ್ಕೊತಾ ಈ ಕ್ಲಾಸ್ ಮುಗಿಸ್ತೀನಿ. ಯಾರ್ಯಾರು ಈ ವಿಡಿಯೋ ಫುಲ್ ನೋಡಿದ್ದೀರಾ ಅವ್ರಿಗೆಲ್ಲ ಧನ್ಯವಾದಗಳು. ಥ್ಯಾಂಕ್ ಯು. ಏನು ಗಾಬರಿ ಪಡ್ಕೋಬೇಡಿ, ನೀವು 100% ಪಾಸ್ ಆಯ್ತೀರಾ. ನಾನು ಹೇಳ್ದಂಗೆ ಮಾಡಿ, ಎಲ್ಲ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್.